ನಮ್ಮ ಭಾವನೆಗಳು, ಉದ್ದೇಶ, ಆಧ್ಯಾತ್ಮಿಕತೆ, ಅನುಭವಗಳು, ಗುರಿಗಳು, ನಂಬಿಕೆಗಳು, ಅಭ್ಯಾಸಗಳು ಮತ್ತು ಕ್ರಿಯೆಗಳು ಎಲ್ಲವೂ ಮನಸ್ಸು ದೇಹದ ಸಾಮರಸ್ಯ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಪ್ರಮುಖ ಪರಿಣಾಮ ಬೀರುತ್ತವೆ. ಅದಕ್ಕಾಗಿಯೇ ನಾವು ಪ್ರತಿ ವರ್ಷದ ಆರಂಭದಲ್ಲಿ ಅಂತಾರಾಷ್ಟ್ರೀಯ ಮನಸ್ಸು ದೇಹ ಸ್ವಾಸ್ಥ್ಯ ದಿನವನ್ನು ಆಚರಿಸುತ್ತೇವೆ, ಏಕೆಂದರೆ ನಿಮಗೆ ಸಾಧ್ಯವಾದಷ್ಟು ಉತ್ತಮವಾಗಿ ರಚಿಸುವುದಕ್ಕಿಂತ ಹೆಚ್ಚು ಮುಖ್ಯವಾದುದು ಯಾವುದೂ ಇಲ್ಲ. ಮನಸ್ಸು, ದೇಹ ಮತ್ತು ಆತ್ಮವನ್ನು ಸಮನ್ವಯಗೊಳಿಸುವ ಸಂಪೂರ್ಣ ಶಕ್ತಿ ಮತ್ತು ದೈಹಿಕ ಆರೋಗ್ಯದ ಮೇಲೆ ಅದರ ಪ್ರಭಾವ, ಉದ್ದೇಶ ಮತ್ತು ಸಾವಧಾನತೆ ಸೇರಿದಂತೆ ಸಮಗ್ರ ತಂತ್ರಗಳನ್ನು ಮಾತ್ರ ಬಳಸಿಕೊಂಡು ನೀವು ನಿಮ್ಮ ಆತಂಕ ಮತ್ತು ಖಿನ್ನತೆಯಿಂದ ನಿಮ್ಮನ್ನು ಗುಣಪಡಿಸಿಕೊಳ್ಳಬಹುದು. ನಮ್ಮ ಮನಸ್ಸು ದೇಹದ ಸ್ವಾಸ್ಥ್ಯವನ್ನು ಹೆಚ್ಚಿಸಲು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸಲು ಸಾಕಷ್ಟು ಮಾರ್ಗಗಳಿವೆ. ಸಾವಧಾನತೆ, ಧ್ಯಾನ, ಆಹಾರ ಪದ್ಧತಿ ಬದಲಾವಣೆಗಳು, ಆಧ್ಯಾತ್ಮಿಕತೆ, ಕೃತಜ್ಞತೆ, ಮನಸ್ಥಿತಿ, ಉದ್ದೇಶ ಮತ್ತು ಅಲಂಕಾರ ಮತ್ತು ಬಣ್ಣಗಳು ಸಹ ನಿಮ್ಮ ಮಾನಸಿಕ, ಭಾವನಾತ್ಮಕ ಮತ್ತು ದೈಹಿಕ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತವೆ. ಎಲ್ಲರೂ ಮನಸ್ಸು ದೇಹ ಸ್ವಾಸ್ಥ್ಯ ಕಾಪಾಡಿಕೊಳ್ಳುವ ಮಾರ್ಗದಲ್ಲಿ ನಡೆಯೋಣ.